Hello everyone, welcome to Invise Academy. This is part 2 of the video of entomology. Okay, so ಇಲ್ಲಿ ನಾವು ಬ್ರಾಡ್ ಥೀಮ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಪಾರ್ಟ್ 2 ಯಾಕೆ ಸಪರೇಟ್ ಆಗಿ ಮಾಡ್ತಿದ್ದೀನಿ ಅಂತಂದ್ರೆ, ಸೊ ಎಂಟಮಾಲಜಿ ಅಂತ ತಗೊಂಡ್ರೆ ವಿ ಥಾಟ್ ದಟ್ ಎಂಟಮಾಲಜಿ ಅಂದ್ರೆ ಓನ್ಲಿ ಎಂಟಮಾಲಜಿ ಅಂತ. ಆಫ್ ಕೋರ್ಸ್ ಎಸ್, ಬಟ್ ಎಂಟಮಾಲಜಿ ಅಲ್ಲಿ ದೇರ್ ಆರ್ ಡಿಫರೆಂಟ್ ಥೀಮ್ಸ್ ಲೈಕ್ ಎಪಿಕಲ್ಚರ್, ಸಿರಿಕಲ್ಚರ್, ಲ್ಯಾಕ್ ಇನ್ಸೆಕ್ಟ್ಸ್. ಸೊ ಇವನ್ನೆಲ್ಲ ನಿಮಗೆ ಬೆನಿಫಿಷಿಯಲ್ ಇನ್ಸೆಕ್ಟ್ ಅಂಡರ್ ಅಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಸೊ ಬಟ್ ನಮ್ಮ ಎಒ ಇದು ಯಾಕೆ ಸಪ್ರೇಟ್ ಆಗಿ ಡೀಲ್ ಮಾಡ್ತಿದ್ದೀನಿ ಅಂದ್ರೆ, ಎಒ ಸಿಲೆಬಸ್ ಇದೆಯಲ್ಲ ನಮಗೆ ಕೊಟ್ಟಿರೋ ಸಿಲೆಬಸ್, ದೇ ಹ್ಯಾವ್ ಮೆನ್ಷನ್ಡ್ ಅರೌಂಡ್ 20 ಸಬ್ಜೆಕ್ಟ್ಸ್ ಇದೆ. ಸೊ 20 ಸಬ್ಜೆಕ್ಟ್ಸ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ದೇ ಹ್ಯಾವ್ ಗಿವನ್ ಅಪಿಕಲ್ಚರ್ ಆಸ್ ಎ ಸಪರೇಟ್ ಸಬ್ಜೆಕ್ಟ್ ಲೈಕ್ ಮೈನಾರ್ ಸಬ್ಜೆಕ್ಟ್, ಸಿರಿಕಲ್ಚರ್ ಆಸ್ ಎ ಸಪರೇಟ್ ಸಬ್ಜೆಕ್ಟ್, ಬಟ್ ದೇ ಆರ್ intricately part of entomology only. So that's why I come up with a part 2 video. I hope you got the clarity. Yes, ಈಗ ನೋಡ್ತಾ ಹೋಗೋಣ ಬನ್ನಿ. So first one I already mentioned here, broader theme ಒಂದು beneficial insects. So what are the beneficial insects? ಯಾವುದು ಬರುತ್ತೆ? Of course honey bee ಆಗಿರಬಹುದು, right? Then ladybird beetles which act as a predators, right? Very important one. Then parasitoids, important. Then predators like Chrysoperla carnea, right? These are the important beneficial insects. Just ಇದ್ರ ಬಗ್ಗೆ ನೋಡ್ಕೊಂಡಿರಿ ಸಾಕು. ಪ್ರಿಡೇಟರ್ಸ್, ಪ್ಯಾರಾಸಿಟೈಡ್ಸ್, ಅದರಲ್ಲೂ ಪ್ರಿಡೇಟರ್ ಪ್ಯಾರಾಸಿಟೈಡ್ಸ್ ಅಂತ ಬಂದು ನಿಮಗೆ ಟೈಪ್ಸ್ ಬರುತ್ತೆ. ಎಗ್ ಪ್ಯಾರಾಸಿಟೈಡ್, ದೆನ್ ಅಡಲ್ಟ್ ಆಗಿರ್ಬೋದು, ದೆನ್ ಗ್ರಬ್ ಸ್ಟೇಜ್ ಅಲ್ಲಿ ತಿನ್ನುತ್ತೆ, ಲೈಕ್ ದಟ್ ದೇರ್ ಆರ್ ಟೈಪ್ಸ್. ಸೊ ಈ ಒಂದು ಬೆನಿಫಿಷಿಯಲ್ ಇನ್ಸೆಕ್ಟ್ಸ್ ಅನ್ನೋದು ಡೆಫಿನೆಟ್ಲಿ ವಿಲ್ ಗೆಟ್ ಎಕ್ಸ್ಪೆಕ್ಟ್ 1 or 2 ಕ್ವೆಶ್ಚನ್. ಫನ್, ಈಗ ನೋಡ್ತಾ ಹೋಗೋಣ ಬನ್ನಿ. ಥೀಮ್ ನಂಬರ್ 13. Theme number 13. Wait one second. I'll just increase the size of the words. That is, yeah, come to the 13th one. That is apiculture. So that is beekeeping, right? Beekeeping ಅಲ್ಲಿ, so please have a note. So ಯಾವುದು ಓದಬೇಕು ಅಂತ ಇಂಪಾರ್ಟೆಂಟ್ ಆಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಸೈಂಟಿಫಿಕ್ ನೇಮ್ ಅಂಡ್ ಕಾಮನ್ ನೇಮ್. Scientific name, common name of, there are 4 species ಬರುತ್ತೆ, right? Very important one. ಯಾವುದು? ಹನಿ ಬೀಸ್ ಅಲ್ಲಿ. Yes, what are those? Indian, then I think Dorsetta, Apis mellifera, right? Then what is the another one? Guess that. So this is your homework. Just see what is the 4th class classification. Apiculture ಅಲ್ಲಿ ನಿಮಗೆ ಬರುವಂತದ್ದು. ಸೊ ಇಲ್ಲಿ ನಿಮಗೆ ಸೈಂಟಿಫಿಕ್ ನೇಮ್ ಅಂಡ್ ಕಾಮನ್ ನೇಮ್ ಇಂಪಾರ್ಟೆಂಟ್, ದೆನ್ ವೆರಿ ಇಂಪಾರ್ಟೆಂಟ್ ಯಾವ ರೀಜನ್ ಅಲ್ಲಿ ಕಂಡು ಬರ್ತದೆ. ಸೊ ದೀಸ್ ಆರ್ ದ 3 ಥಿಂಗ್ಸ್ ಇಂಪಾರ್ಟೆಂಟ್. ಓಕೆ, ಯಾವುದರಲ್ಲಿ? ಎಪಿಕಲ್ಚರ್ ಅಲ್ಲಿ. ದಿಸ್ ಇಸ್ ದ ಥೀಮ್ ನಂಬರ್ 1, ಸಬ್ ಥೀಮ್ ನಂಬರ್ 1, ST1. ದೆನ್ ST2, ಸಬ್ ಥೀಮ್ ನಂಬರ್ 2. ಇಂಪಾರ್ಟೆಂಟ್ ಬಂದು ಪ್ರಾಡಕ್ಟ್ಸ್. ವಾಟ್ ಆರ್ ದ ಹನಿ ಬಿ ಪ್ರಾಡಕ್ಟ್ಸ್? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯು ನೋ ಅಬೌಟ್ ಹನಿ. ದೆನ್ what is the another product? Wax. Then what is the propolis? You should know about. Just can you guess what is the meaning of propolis? ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ? ಪ್ಲೀಸ್ ಗೋ ಅಂಡ್ ಕಲೆಕ್ಟ್ ದಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ. propolis ಯಾವುದಕ್ಕೆ ಯೂಸ್ ಮಾಡ್ತಾರೆ? ವ್ಯಾಕ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ? ಹನಿನ ಏನಕ್ಕೆ ಯೂಸ್ ಮಾಡ್ತಾರೆ? ಅಂಡ್ ದೇರ್ ಈಸ್ ಎ ಟರ್ಮ್ ಕಾಲ್ಡ್ ವ್ಯಾಗಲ್ ಡ್ಯಾನ್ಸ್. ಹೌ ಮೆನಿ ಆಫ್ ಯು ನೋ ಅಬೌಟ್ ವ್ಯಾಗಲ್ ಡ್ಯಾನ್ಸ್? ಇದು ನಿಮಗೆ ಯೂಶಲಿ UPSC ಪ್ರಿಲಿಮ್ಸ್ ಅಲ್ಲಿ ಕೂಡ ಕೇಳಿದ್ರು. ಏನು IAS ಎಕ್ಸಾಮ್ ಅಂತ ಕರಿತೀವಲ್ಲ. ಸೊ ಐ ಥಿಂಕ್ 23 or 24 ಅಲ್ಲಿ, 23 or 22 ಅಲ್ಲಿ ವೆನ್ ಐ ಹ್ಯಾವ್ ರಿಟನ್ ದ ಮೈನ್ಸ್, ಆ ಎಕ್ಸಾಮ್ ನಾನು ಪಾಸ್ ಮಾಡಿದ್ದೆ, ಪ್ರಿಲಿಮ್ಸ್ ಸ್ಟೇಜ್ನ ಪಾಸ್ ಮಾಡಿದ್ದೆ. ಆ ಟೈಮಲ್ಲಿ ದಿಸ್ ಇಸ್ ದ ಕ್ವಶನ್. ಸೊ ಈ ಒಂದು ಕ್ವಶನ್ನು ಅಗ್ರಿ ಸ್ಟೂಡೆಂಟ್ಸ್ಗೆ ಇಟ್ಸ್ ಲೈಕ್ ಎ ಕೇಕ್ ವಾಕ್. ಯಾಕಂದ್ರೆ ಎವ್ರಿ ಒನ್ ನೋ ದಟ್ ಕಾಲೇಜಲ್ಲಿ ನಾವು ಸ್ಟಡಿ ಮಾಡ್ತೀವಿ, ಬಟ್ ವಾಟ್ ಅಬೌಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್? ಸೊ ಅವ್ರಿಗೆ ಇದು ತುಂಬ ಕಷ್ಟ ಕ್ವಶನ್. ಏನು ಕೊಡು ಏನೋ ಕೇಳ್ಬಿಟ್ಟವ್ರಲ್ಲ ಅಂತ. ಬಟ್ ಅಗ್ರಿ ಹುಡುಗರಿಗೆ ತುಂಬ ಈಸಿ ಇತ್ತು. ಆ ವರ್ಷ ತುಂಬ ಜನ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದು ನಮ್ಮ ತುಂಬ ಫ್ರೆಂಡ್ಸ್. Right, waggle dance is related to what? I think you know that. If you don't know that, please go and Google it. Very important, right? Second one ಬಂದು ಸಬ್ ಥೀಮು ಯಾವುದು? waggle dance. I mean products. Then sub theme 3 ಇಲ್ಲಿ ಬಂದು ನಿಮಗೆ colony organization. So what do you mean by organization? There are 3 organizations major ಆಗಿ. ಯಾವುದು? Yes, queen, then drones, then workers. Sir, what about, so ನೀವು ಬರೀ ಸರ್ಫೇಸ್ ಲೆವೆಲ್ ಆಗ್ತಿದ್ದೀರಾ? ವಾಟ್ ಯು ಮೀನ್ ಬೈ ಇನ್ನೂ ಡೆಪ್ತ್ ಕೇಳಿದ್ರೆ ಏನು ಕ್ವಶನ್ ಕೇಳ್ಬೋದು? ಎಸ್,
I'll explain you that also. Queen ಅಂತ ಬಂದ್ರೆ whether it is fertilized or unfertilized. Drones fertilized or unfertilized. Workers fertilized or unfertilized. ಅದರಲ್ಲೂ ಫಾರ್ಮೇಷನ್ನು, then what is the work they are going to do in the beehive. beehive ಅನ್ನೋದ್ಕಿಂತ ಬಿ ಕಾಲೋನಿಯಲ್ಲಿ ದೇರ್ ವರ್ಕ್ ಏನೇನು ಅಂತ ನೋಡ್ಕೊಂಡ್ರೆ ಸಾಕು. ಕ್ವೀನು, ಡ್ರೋನ್ಸು, ವರ್ಕರ್ಸ್. ಇದರಲ್ಲಿ ಸ್ಟೆರೈಲ್ ಆಯ್ದು, ಫರ್ಟೈಲ್ ಯಾವುದು, ಯು ಶುಡ್ ನೋ ಅಬೌಟ್ ದಟ್, ರೈಟ್? ಸೊ ಈ ಒಂದು ಬೇಸಿಕ್ ಆರ್ಗನೈಸೇಷನ್ ನಿಮಗೆ ಗೊತ್ತಿರಬೇಕು. ಇಫ್ ಯು ನೋ ದೀಸ್ ಥಿಂಗ್ಸ್ ಅಂಡ್ ಇನ್ನೂ ಡೆಪ್ತ್ ಹೋದ್ರೆ ಏನು ಕೇಳ್ಬೋದು, ಮೇ ಬಿ ಡಿಸೀಸಸ್. ಎಪಿಕಲ್ಚರ್ ಹಾರ್ಡ್ಲಿ 4 to 5 ಡಿಸೀಸಸ್ ಬರುತ್ತೆ ಅಷ್ಟೇ. ಸೊ ಅಲ್ಲಿ ನಿಮಗೆ ಒಂದು ಕಾಮನ್ ನೇಮ್ ನೋಡ್ಕೊಳ್ಳಿ, ಸೈಂಟಿಫಿಕ್ ನೇಮ್ ನೋಡ್ಕೊಳ್ಳಿ, ದೆನ್ ವಾಟ್ ಆರ್ ದ ಐ ಥಿಂಕ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್. ಆ ಒಂದು ಡಿಸೀಸ್ ಬಂದರೆ ಏನು ಸಿಂಪ್ಟಮ್ಸ್ ಕಾಣುತ್ತೆ ಅಂತ. ದಿಸ್ ಈಸ್ ಮೋರ್ ದೆನ್ ಎನಫ್. ಎಪಿಕಲ್ಚರ್ ನೀವು ಇಷ್ಟು ಮಾಡಿದ್ದೇನಂತಂದರೆ ಡೆಫಿನೆಟ್ಲಿ 1 or 2 questions if they ask, definitely from these topics only. This is all about apiculture. Yes, next topic is the sericulture. So ಅದಕ್ಕಿಂತ ಹೋಗೋಕ್ಕಿಂತ ಮೊದಲು just very simple question. Indian honeybeeನ scientific name ಯಾವುದು? Just give me the answer. Apis mellifera, Apis dorsata, Apis serena indica, Apis florea. Of course scientific name ಅಂತ ಬಂದಾಗ ಆನ್ಸರು ಕ್ವಶನ್ ಅಲ್ಲೇ ಇದೆ. ದಟ್ ಈಸ್ ಇಂಡಿಕಾ, ಇಂಡಿಯನ್ ಸ್ಪೀಸೀಸ್ ಏನಂತೀವಿ? ಎಪಿಸ್ ಸೆರೆನಾ ಇಂಡಿಕಾ, ಇಂಪಾರ್ಟೆಂಟ್ ಒನ್. ಗಾಟ್ ಇಟ್? ಎಸ್. ಮೂವಿಂಗ್ ಟು ದ ನೆಕ್ಸ್ಟ್ ಥೀಮ್, ದಟ್ ಈಸ್ ಥೀಮ್ ನಂಬರ್ 14, ಸಿರಿಕಲ್ಚರ್. ದಟ್ ಮೀನ್ಸ್ ಮಲ್ಬರಿ ಸಿಲ್ಕ್ವಾರ್ಮ್, ರೈಟ್? ಫೈನ್. ಫಸ್ಟ್ ಆಫ್ ಆಲ್ ವೆರಿ ಬೇಸಿಕ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ದ ಸ್ಪೀಸೀಸ್? BM ಬಾಂಬಿಕ್ಸ್ ಮೊರಿ, ರೈಟ್? ದೆನ್ ಇಲ್ಲಿ ಇಂಪಾರ್ಟೆಂಟ್ ನಿಮಗೆ ಬೇಕಾಗಿರೋದು ಲೈಫ್ ಸೈಕಲ್ ಅಲ್ಲಿ ಸ್ಟೇಜಸ್ ನೋಡ್ಕೊಳ್ಳಿ. ಸ್ಟೇಜಸ್ ಆರ್ ಇಂಪಾರ್ಟೆಂಟ್. ವಾಟ್ ಆರ್ ದ 4 stages? ELPA, ಎಗ್, ಲಾರ್ವಾ, ಪ್ಯೂಪಾ, ಅಡಲ್ಟ್. ಜಸ್ಟ್ ಈ ಒಂದು ಸ್ಟೇಜಸ್ ನೋಡ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾಗಿರೋದು ರೇರಿಂಗ್ ಕಂಡೀಷನ್ಸ್ ಅಲ್ಲಿ. ಸೊ ಇಲ್ಲಿ ಇನ್ಸ್ಟಾರ್ಸ್ ಬರುತ್ತೆ. ಫಸ್ಟ್ ಇನ್ಸ್ಟಾರ್ ಟು 5th ಇನ್ಸ್ಟಾರ್ ಮೇಜರ್ಲಿ. ಫಸ್ಟ್ ಇನ್ಸ್ಟಾರ್ಗೆ ಏನಂತೀವಿ? ಚೌಕಿ ರೇರಿಂಗ್, ರೈಟ್? ದೆನ್ ಸೆಕೆಂಡ್ ಇನ್ಸ್ಟಾರ್, ಥರ್ಡ್ ಇನ್ಸ್ಟಾರ್, 4th ಇನ್ಸ್ಟಾರ್, 5th ಇನ್ಸ್ಟಾರ್. ಅದೇ ತರ ಮೋಲ್ಟಿಂಗ್ ಯಾವ ಒಂದು ಇನ್ಸ್ಟಾರ್ ಅಲ್ಲಿ ಆಗುತ್ತೆ. ದೆನ್ ಕಕೂನ್ ಯಾವ ಒಂದು ಇನ್ಸ್ಟಾರ್ ಅಲ್ಲಿ ಫಾರ್ಮ್ ಮಾಡುತ್ತೆ. ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ದೆನ್ ಅಫ್ ಕೋರ್ಸ್ ಆಸ್ ಇಟ್ ಈಸ್, ವಾಟ್ ಆರ್ ದ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಫ್ರಮ್ ಸಿರಿಕಲ್ಚರ್. ಅಂಡ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂತಂದ್ರೆ ಫೋಕಸ್ ಆನ್ ಪೆಸ್ಟ್ ಅಂಡ್ ಡಿಸೀಸಸ್. ಓಕೆ, ಸೊ ಇಷ್ಟು ನೀವು ನೋಡ್ಕೊಂಡ್ರೆ ಸಾಕು. ದಟ್ಸ್ ಮೋರ್ ದೆನ್ ಎನಫ್. ಫೈನ್. ಸೊ ಇನ್ನೊಂದ್ಸರಿ ಕ್ಲಾಸ್ ಮಾಡ್ತೀನಿ ನೋಡಿ. ಸಿರಿಕಲ್ಚರ್ ಅಂತಂದ್ರೆ ಮಲ್ಬರಿ ಪ್ರೊಡಕ್ಷನ್, ವಾಟ್ ಇಸ್ ದ ಸೈಂಟಿಫಿಕ್ ನೇಮ್, ದೆನ್ ಸ್ಟೇಜಸ್, ದೆನ್ ರೀರಿಂಗ್ ಅಲ್ಲಿ ಇಲ್ಲಿ ನಿಮಗೆ 5 ಇನ್ಸ್ಟಾರ್ಸ್ ಅಂತ ಬರುತ್ತೆ. ಇನ್ಸ್ಟಾರ್ಸ್ ಅಲ್ಲಿ ಈಚ್ ಇನ್ಸ್ಟಾರ್ ಏನಕ್ಕೆ ಇಂಪಾರ್ಟೆಂಟು, ದೆನ್ ವಾಟ್ ಆರ್ ದ ಪ್ರಾಡಕ್ಟ್ಸ್, ದೆನ್ ವಾಟ್ ಆರ್ ದ ಪೆಸ್ಟ್ ಅಂಡ್ ಡಿಸೀಸ್ ದಟ್ಸ್ ಗೋಯಿಂಗ್ ಟು ಬಿ ಅಟ್ಯಾಕ್ ಆನ್ ಸಿರಿಕಲ್ಚರ್. ಅಂಡ್ ವೆರಿ ಇಂಪಾರ್ಟೆಂಟ್, ಮೇ ಬಿ ನೀವು ಕರೆಂಟ್ ಅಫೇರ್ಸ್ ಇದರಲ್ಲಿ ಕವರ್ ಮಾಡ್ತೀರಾ ಅಂತಂದ್ರೆ ಗೋ ಆನ್ ಸೆಂಟ್ರಲ್ ಸಿರಿಕಲ್ಚರ್ ಐ ಥಿಂಕ್ ಇನ್ಸ್ಟಿಟ್ಯೂಟ್ ಆರ್ ಬೋರ್ಡ್ ಅಂತ ಬರುತ್ತೆ. ಎಲ್ಲಿ ಲೊಕೇಟ್ ಆಗಿದೆ, just mention in the comment section. Fine. Okay, so this is from sericulture. ಇಷ್ಟು ನೋಡ್ಕೊಂಡ್ರೆ ಸಾಕು ನೀವು. ಓಕೆ, ಫೈನ್. ಎಸ್, ಮೂವಿಂಗ್ ಟು ದ ನೆಕ್ಸ್ಟ್ ಟೈಮ್, ಲ್ಯಾಕ್ ಕಲ್ಚರ್. ಸೊ ಲ್ಯಾಕ್ ಕಲ್ಚರ್ ಇಂಪಾರ್ಟೆಂಟ್ ಇರುತ್ತೆ. ಸಿ, ಬಿಫೋರ್ ಮೂವಿಂಗ್ ಟು ದಟ್ ಐ ಹ್ಯಾವ್ ಅ ಕ್ವಶನ್. ಸುವರ್ಣ ಸಿರಿ ಟೆಕ್ನಾಲಜಿ, ಹೌ ಮೆನಿ ಆಫ್ ಯು ನೋ ಅಬೌಟ್ ದಿಸ್? ಜಸ್ಟ್ ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್. ಗೋ ಅಂಡ್ ಕಲೆಕ್ಟ್ ದಿಸ್. ಗೂಗಲಲ್ಲಿ ಚೆಕ್ ಮಾಡಿ, ಇಲ್ಲ ನಮ್ಮ ನೋಟ್ಸ್ ನೋಡಿ, ನೋಟ್ಸಲ್ಲೂ ಕೊಟ್ಟಿದ್ದೀವಿ. ಇನ್ವಾಯ್ಸ್ ನೋಟ್ಸಲ್ಲಿ ವೆರಿ ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಜಸ್ಟ್ ಗೋ ಆನ್ ಸ್ಟಡಿ ಅಬೌಟ್ ಸುವರ್ಣ ಸಿರಿ ಟೆಕ್ನಾಲಜಿ. ಅಂಡ್ ಕ್ವಶನ್ ಹಿಯರ್ ಈಸ್ ವೆದರ್ ಇಟ್ ಈಸ್ ಸೂಟಬಲ್ ಫಾರ್ rain fed condition or irrigated condition. This is the question. So go and study about that. Suvarna Siri technology related to sericulture. Got it? Fine. Yeah, come to the theme number 15. That is lag culture. See, ಇಲ್ಲಿ ಲ್ಯಾಕ್ ನ ಪ್ರೊಡ್ಯೂಸ್ ಮಾಡುವಂತ, ಇಟ್ಸ್ ವೆರಿ ಸರ್ಫೇಸ್ ಲೆವೆಲ್ ಕೇಳ್ತಾರೆ. ಇಲ್ಲಿ ಲ್ಯಾಕ್ ನ ಪ್ರೊಡ್ಯೂಸ್ ಮಾಡುವಂತ ಇನ್ಸೆಕ್ಟ್ ಯಾವುದು? ಐ ವಿಲ್ ಗಿವ್ ಯು ಫಸ್ಟ್ ಲೆಟರ್ ಅಂಡ್ ಆಫ್ ದ ಬೋತ್ ಜೀನಸ್ ಅಂಡ್ ಸ್ಪೀಸೀಸ್. ಜಸ್ಟ್ ಕಲೆಕ್ಟ್ ದ ಸೈಂಟಿಫಿಕ್ ನೇಮ್. ಓಕೆ, ದೆನ್ ವೆರಿ ಇಂಪಾರ್ಟೆಂಟ್, ಹೋಸ್ಟ್ ಪ್ಲಾಂಟ್ಸ್. ಹೋಸ್ಟ್ ಪ್ಲಾಂಟ್ಸ್ ಯಾವುದು ಅಂತ ನೋಡ್ಕೋಬೇಕಾಗುತ್ತೆ ನೀವು. ಓಕೆ, ದೇರ್ ಆರ್ 3 to 4 ವೆರಿ ಇಂಪಾರ್ಟೆಂಟ್ ಒನ್, ಲೈಕ್ ಕುಸುಮ್, ಪಾಲಸ್, ಬರ್. ಸೊ ದೇ ಆರ್ ಆಕ್ಟ್ ಆಸ್ ಎ ಹೋಸ್ಟ್. ದೆನ್ ಇಂಪಾರ್ಟೆಂಟ್ ಬಂದು ನಿಮಗೆ ವಾಟ್ ಆರ್ ದ ಪ್ರಾಡಕ್ಟ್ಸ್ ಫ್ರಮ್ ದ ಲ್ಯಾಕ್ ಇನ್ಸೆಕ್ಟ್. ಐ ಥಿಂಕ್ 3 to 4 ಬರುತ್ತೆ ಮೇಜರ್ ಒನ್. ಅಂದರೆ ಇಂಡಸ್ಟ್ರಿಯಲ್ಲಿ ಇಂಪಾರ್ಟೆಂಟ್. ಒಂದು ಶೆಲ್ಲಾಕ್,
then resin, then dye. So these are the important one. So and which is the largest lag producer in the world? Largest ಯಾವುದು ಅಂತ ಕಾಮೆಂಟ್ ಮಾಡಿ. How many of you know about this? Which is the largest lag producer in the world? Got it? This is the theme number 15. Yes. Moving to the theme number 16. Important one. Very important. Please note it down. Very important. So before that, I'll give you a question. What do you mean by ETL? What do you mean by EIL? Just I'm asking about full form. ತುಂಬ ಎಕ್ಸಾಮ್ಸಲ್ಲಿ ಇವನ್ ಯೂನಿವರ್ಸಿಟಿ ಕ್ವಶನ್ಸ್ ನೀವು ಓಪನ್ ಮಾಡಿದ್ದೀರಿ ಅಂದರೆ ಇಟ್ಸ್ ವೆರಿ ಕಾಮನ್ ಕ್ವಶನ್ ಇದೆ ಆ್ಯಕ್ಚುಲಿ. ವಾಟ್ ಯು ಮೀನ್ ಬೈ ಫುಲ್ ಫಾರ್ಮ್ ಆಫ್ ETL and EIL? ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಅಂಡ್ ಎಕನಾಮಿಕ್ ಇಂಜುರಿ ಲೆವೆಲ್, ರೈಟ್? ಸೊ ಇಲ್ಲಿ ಥೀಮ್ ಬಂದು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ನಿಮಗೆ ಏನು ಕೇಳ್ಬೋದು? ವಾಟ್ ಯು ಮೀನ್ ಬೈ ಫಿಸಿಕಲ್, ಕಲ್ಚರಲ್, ಬಯೋಲಾಜಿಕಲ್ ಮೆಥಡ್ಸ್ ಆಫ್ ಪೆಸ್ಟ್ ಕಂಟ್ರೋಲ್, ರೈಟ್? ದೆನ್ what do you mean by ETL? What do you mean by EIL? Okay. Then ನಿಮಗೆ ಬಯೋಲಾಜಿಕಲ್ ಕಂಟ್ರೋಲ್ ಮೆಥಡ್ಸ್ ಆಫ್ ಪೆಸ್ಟ್, ದಟ್ ಈಸ್ ಲೈಟ್ ಟ್ರಾಪ್ಸ್ ಆಗಿರ್ಬೋದು, ಫೆರಮೋನ್ ಟ್ರಾಪ್ಸ್ ಆಗಿರ್ಬೋದು. ಸೊ ದೇ ಆರ್ ದ ಇಂಪಾರ್ಟೆಂಟ್ ಒನ್. ಓಕೆ, ಫುಲ್ ಫಾರ್ಮು ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಕ್ಚುಲಿ ದೇ ದ ಹೈ ಚಾನ್ಸಸ್ ದಟ್ ಮೇ ಬಿ ದೇ ವಿಲ್ ಆಸ್ಕ್ ಅಬೌಟ್ ಫುಲ್ ಫಾರ್ಮ್. ಆ್ಯಂಡ್ ಇನ್ ಡೆಪ್ತ್ ಅಲ್ಲಿ ಕೇಳ್ತೀನಿ ಅಂತಂದರೆ ದೇರ್ ಈಸ್ ಒನ್ ಗ್ರಾಫ್ ರಿಲೇಟೆಡ್ ಟು ETL and EIL. ಫೈನ್. ಸೊ ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನು? ಟರ್ಮ್ಸ್ ಆರ್ ಇಂಪಾರ್ಟೆಂಟ್ ಹಿಯರ್. ವಾಟ್ ಯು ಮೀನ್ ಬೈ ಕೀ ಪೆಸ್ಟ್? ವಾಟ್ ಯು ಮೀನ್ ಬೈ ಸ್ಪೊರಾಡಿಕ್? ವಾಟ್ ಯು ಮೀನ್ ಬೈ ಮೇಜರ್ ಪೆಸ್ಟ್? ವಾಟ್ ಯು ಮೀನ್ ಬೈ ಪ್ಯಾಂಡೆಮಿಕ್? ಅಂಡ್ ಸ್ಪೊರಾಡಿಕ್, ಮೇಜರ್ ಪೆಸ್ಟ್, ಕೀ ಪೆಸ್ಟ್ ಅಲ್ಲಿ ETL ಮತ್ತು EIL ಥ್ರೆಶೋಲ್ಡ್ ಲೆವೆಲ್ ಯಾವ ತರ ಇರುತ್ತೆ? ಸೊ ದೀಸ್ ಕೀ ಟರ್ಮ್ಸ್ ಆರ್ ಇಂಪಾರ್ಟೆಂಟ್. ಡೆಫಿನೆಟ್ಲಿ ವಿಲ್ ಗೋಯಿಂಗ್ ಟು ಎಕ್ಸ್ಪೆಕ್ಟ್ ದ ಕ್ವಶನ್ ಆನ್ ದೀಸ್ ಕೀ ಟರ್ಮ್ಸ್. ಎಸ್, ದಿಸ್ ಈಸ್ ಇಂಪಾರ್ಟೆಂಟ್ ಇನ್ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್. ಮೂವಿಂಗ್ ಟು ದ ಥೀಮ್ ನಂಬರ್ 17, ದಟ್ ಈಸ್ ಬಯೋಲಾಜಿಕಲ್ ಕಂಟ್ರೋಲ್ ಆಫ್ ಪೆಸ್ಟ್ಸ್. ಸೊ ಇಲ್ಲಿ ನೀವು ನೋಡ್ಕೋಬೇಕಾಗಿರೋದು ದೇರ್ ಆರ್ 3 ಇಂಪಾರ್ಟೆಂಟ್ ಥಿಂಗ್ಸ್. ಒನ್, ಆಲ್ರೆಡಿ ಐ ಟೋಲ್ಡ್ ಯು ದೀಸ್ ಥಿಂಗ್ಸ್: ಪ್ಯಾರಾಸಿಟಾಯ್ಡ್ಸ್, ಪ್ರಿಡೇಟರ್ಸ್ ಅಂಡ್ ಪ್ಯಾಥೋಜನ್ಸ್. ಬಯೋಲಾಜಿಕಲ್ ಪ್ಯಾಥೋಜನ್ಸ್ ಅಂತ ನಾವು ಕರಿತೀವಿ. ಎಸ್, ಎಕ್ಸಾಂಪಲ್ ಪ್ಯಾರಾಸಿಟಾಯ್ಡ್ಗೆ ಟ್ರೈಕೋಗ್ರಾಮಾ ಚಿಲೋನಿಸ್ ಕೇಳಿದ್ರಲ್ವಾ, ಎಗ್ ಪ್ಯಾರಾಸಿಟಾಯ್ಡ್. ದೆನ್ ಪ್ರಿಡೇಟರ್ಸ್ ಎಕ್ಸಾಂಪಲ್ ಲೇಡಿ ಬರ್ಡ್ ಬೀಟಲ್ ಅಂಡ್ ಕ್ರೈಸೋಪರ್ಲಾ ಕಾರ್ನಿಯಾ. ದೆನ್ ಪ್ಯಾಥೋಜನ್ಸ್ ಅಂತ ಬಂದರೆ BT, ರೈಟ್? ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಈ BT ಇನ್ನು ಡೆಪ್ತ್ ಹೋಗ್ತಾರೆ ಅಂತಂದ್ರೆ ಈ BT ಯಾವ ಸ್ಟೇಜಲ್ಲಿ ಅಟ್ಯಾಕ್ ಆಗುತ್ತೆ? ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಥಿಂಕ್ ಅಬೌಟ್ ಇಟ್. ಯಾವ ಸ್ಟೇಜಲ್ಲಿ BT ಅಟ್ಯಾಕ್ ಆಗುತ್ತೆ? ವಿ ನೋ ದಟ್ BT ಕಾಟನ್, BT ಬ್ರಿಂಜಲ್ಲು, ಸೊ ತುಂಬ ನ್ಯೂಸಲ್ಲಿದೆ. ಯಾವ ಒಂದು ಸ್ಟೇಜಲ್ಲಿ ಯಾವ ಒಂದು ಇನ್ಸೆಕ್ಟ್ ಆರ್ಡರ್ಗೆ ಅಫೆಕ್ಟ್ ಆಗುತ್ತೆ? ಎಸ್, ಸೊ ಐ ಹೋಪ್ ಯು ಪಾಸ್ ದ ವಿಡಿಯೋ ಅಂಡ್ ಆನ್ಸರ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಆನ್ಸರ್ ಬಂದು ಲೆಪಿಡಾಪ್ಟೆರನ್ ದಟ್ಟು ಲಾರ್ವೆ. ಇಲ್ಲಿ ನೀವು ಸ್ಟೇಜು ನೋಡ್ಕೋಬೇಕು, ಯಾವ ಆರ್ಡರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ರೈಟ್? ಸೊ ದಿಸ್ ಈಸ್ ರಿಲೇಟೆಡ್ ಟು ಥೀಮ್ ನಂಬರ್ 7, ದಟ್ ಈಸ್ ಬಯೋಲಾಜಿಕಲ್ ಕಂಟ್ರೋಲ್. ಇಷ್ಟೇ ನೋಡ್ಕೊಳ್ಳಿ ಸಾಕು, ದಟ್ಸ್ ಮೋರ್ ದೆನ್ ಎನಫ್ ಆ್ಯಕ್ಚುಲಿ. ಯಾಕಂದರೆ ಈ ಟಾಪಿಕ್ಸ್ ಇಂದ ತುಂಬ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಬಂದಿದೆ. ಬೋತ್ ಈವನ್ PGCET ಅಲ್ಲೂ ಬಂದಿದೆ, ಯೂನಿವರ್ಸಿಟಿ ಕ್ವಶನ್ಸ್ ಪೇಪರ್ಸ್ ಅಲ್ಲೂ ಬಂದಿದೆ. ಸೊ ಹಾಗಾಗಿ ದೀಸ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್. ಮೂವಿಂಗ್ ಟು ದಿ 18th ಒನ್, ದಟ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಇನ್ಸೆಕ್ಟಿಸೈಡ್ಸ್. ಸೊ ಇನ್ಸೆಕ್ಟಿಸೈಡ್ ಕ್ಲಾಸಿಫಿಕೇಶನ್ ಬರುತ್ತೆ. ಸರ್ ಇದರಲ್ಲಿ ಎಲ್ಲ ಓದಬೇಕಾ? ನೋ, ಐ ಗಿವ್ ಯು ದ ವೆರಿ ಇಂಪಾರ್ಟೆಂಟ್ ಒನ್. ಅದರಲ್ಲೂ ನಿಮಗೆ ಫೇಮಸ್ ಇರೋದು ನೋಡ್ಕೊಳ್ಳಿ. ಫೇಮಸ್ ಅಂತ ಹೆಂಗೆ ಗೊತ್ತಾಗುತ್ತೆ? ಎಸ್, ಬೇಸ್ಡ್ ಆನ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಯೂನಿವರ್ಸಿಟಿ ಕ್ವಶನ್ಸ್. ಸೊ ನಮ್ಮ ಬುಕ್ ರಿಲೀಸ್ ಮಾಡಿದೀವಿ, ಯು ಕ್ಯಾನ್ ರೆಫರ್ ದಟ್ ಬುಕ್ ಆಲ್ಸೋ. ಯೂನಿವರ್ಸಿಟಿ ಕ್ವಶನ್ ಪೇಪರ್ಸ್, ಅಗ್ರಿ ಎಕ್ಸಾಮ್ ಕ್ರಾಫ್ಟರ್ಸ್ ಅಂತ ಒಂದು ಬ್ರ್ಯಾಂಡ್ ನೇಮ್ ಇಂದ ನಮಗೆ ಬುಕ್ ರಿಲೀಸ್ ಆಗಿದೆ. ಯು ಕ್ಯಾನ್ ಗೋ ಥ್ರೂ ದಟ್ ಬುಕ್ ಆರ್ ಯು ಕ್ಯಾನ್ ಡೂ ದ ಇನ್ವೈಸ್ ಟೆಸ್ಟ್ ಸೀರೀಸ್. ಓಕೆ, ಸಿ ಇಲ್ಲಿ ನಾನು ಇನ್ನೊಂದು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂತಂದ್ರೆ, ಇಫ್ ಯು ವಾಂಟ್ ಡೈರೆಕ್ಟ್ ಯೂನಿವರ್ಸಿಟಿ ಕ್ವಶನ್ ಪೇಪರ್ಸ್, ಈ ಬುಕ್ ತಗೊಂಡು ಪ್ರಾಕ್ಟೀಸ್ ಮಾಡಿ. ಬಟ್ KPSC ಲೆವೆಲ್ ಕ್ವಶನ್ಸ್ ಈಗ ನೋಡ್ತಿದ್ರೆ ನೀವು, ಅದರಲ್ಲಿ ಟಫ್ ಲೆವೆಲ್ ತೆಗಿತೀವಿ, 3-4 ಸ್ಟೇಟ್ಮೆಂಟ್ಸು ತೆಗಿತಿದ್ದಾರೆ. ಫಾರ್ ದಟ್ ಯು ಕ್ಯಾನ್ ರೆಫರ್ ದ ಇನ್ವೈಸ್ ಟೆಸ್ಟ್ ಸೀರೀಸ್. ಟೆಸ್ಟ್ ಸೀರೀಸ್ ಅಲ್ಲಿ ದೇರ್ ಆರ್ 3 ಸ್ಟೇಜಸ್ ಇದೆ: ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3. ಲೈಕ್ ಬೇಸಿಕ್ ಲೆವೆಲ್, ಮಾಡ್ರೇಟ್ ಲೆವೆಲ್, ದೆನ್ ಡಿಫಿಕಲ್ಟ್ ಲೆವೆಲ್ ಅಂತ. ಸೊ 3 ಲೆವೆಲ್ಸ್ ನಿಮಗೆ ಟೆಸ್ಟ್ ಕೊಟ್ಟಿದ್ದೀವಿ. ಸೊ ಕ್ವಶನ್ ಪೇಪರ್ ಹೇಗೆ ಬರಲಿ, ವಿ ಆರ್ ಗೋಯಿಂಗ್ ಟು ಟ್ಯಾಕಲ್ ಥ್ರೋ ದೀಸ್ ಇನ್ವೈಸ್ ಟೆಸ್ಟ್ ಸೀರೀಸ್. ಗಾಟ್ ಇಟ್? ಸಿ, coming back to the classification, insect classification, idral ಏನು ಇಂಪಾರ್ಟೆಂಟ್? yes, directly they are going to ask about 4 more. There are 4 major classifications. Okay, I'll give you what are those things, just please note it down. So very important, please note it down. Okay, organochlorines, important one. ಯಾವ್ದು organochlorines, then organophosphates, then
carbamates, then pyrethroids. ಯು ಗೋ ಅಬೌಟ್ ಸ್ಟಡಿ ಅಬೌಟ್ ದೀಸ್ ಥಿಂಗ್ಸ್. ಈ ನಾಲ್ಕು ನೀವು ಮಗ್ಅಪ್ ಮಾಡಿ. ಇಫ್ ಕ್ವಶನ್ ಇದಕ್ಕಿಂತ ಬೇರೆದು ಬಂದ್ರೆ ಇದರಲ್ಲಿ ಯಾವ್ದು ಇರುತ್ತಲ್ಲ ಅದನ್ನ ಎಲಿಮಿನೇಟ್ ಮಾಡಿ ಮಿಕ್ಕಿದ ಆನ್ಸರ್ ಇರುತ್ತೆ. ದಟ್ಸ್ ವಾಟ್ ಏನದು ಸ್ಮಾರ್ಟ್ ಸ್ಟ್ರಾಟಜಿ ಅಂತ. ಎಲ್ಲವೂ ನಮ್ಗೆ ಗೊತ್ತಿರಲೇಬೇಕು ಅಂತ ಏನಿಲ್ಲ. ನೀವು ಆಪ್ಷನ್ಸ್ ಅಲ್ಲಿ ಎ ಬಿ ಸಿ ಡಿ ಇದೆ. ಇಫ್ ಯು ನೋ ಎ ಬಗ್ಗೆ, ಬಿ ಬಗ್ಗೆ, ಸಿ ಬಗ್ಗೆ, ಡಿ ಬಗ್ಗೆ ಗೊತ್ತು, ಈ ಮೂರು ಬಗ್ಗೆ ಗೊತ್ತು, ಇದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಕ್ವಶನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಗೊತ್ತಾದಾಗ ಯು ಕ್ಯಾನ್ ಎಲಿಮಿನೇಟ್ ದೀಸ್ 3 ಆಪ್ಷನ್ಸ್, ಯು ಕ್ಯಾನ್ ಚೂಸ್ ದಿಸ್ ಆಪ್ಷನ್. ತುಂಬಾ ಸರಿ, ಈವನ್ 95% ಟೈಮ್ಸ್ ಇಟ್ ವರ್ಕ್ಸ್. ದಿಸ್ ಎಲಿಮಿನೇಷನ್ ವರ್ಕ್ಸ್. ಬಟ್ ಇನ್ UPSC ಆಕ್ಚುಲಿ ಮೇನ್ ವರ್ಕ್ ಆಗೋದು ಈ ಟ್ರಿಕ್ ಆಕ್ಚುಲಿ. ಫೈನ್. ಸೊ ಇಲ್ಲಿ ಪಾಯಿಂಟ್ ಏನು ಅಂತಂದ್ರೆ ಈ 4ನ ಟ್ರೈ ಟು ಮಗ್ ಇಟ್ ಅಪ್. ಫೈನ್. ಓಕೆ. ಸೊ ಇದು ಸಬ್ಥೀಮ್ ಆಯ್ತು. ದೆನ್ ಸಬ್ಥೀಮ್ 2 ಇದರಲ್ಲೇ ಸಿಸ್ಟಮಿಕ್ ಅಂಡ್ ಕಾಂಟ್ಯಾಕ್ಟ್ ಇಂಪಾರ್ಟೆಂಟ್. ಸಿಸ್ಟಮಿಕ್ ಅಂಡ್ ಕಾಂಟ್ಯಾಕ್ಟ್, SC, ಸಿಸ್ಟಮಿಕ್ ಅಂಡ್ ಕಾಂಟ್ಯಾಕ್ಟ್ ಯಾವ್ದಾದ್ರು ಅಂತ ನೋಡ್ಕೊಂಡಿರಿ. ದೆನ್ ಬೊಟಾನಿಕಲ್ ಇನ್ಸೆಕ್ಟಿಸೈಡ್ಸ್ ಇಂಪಾರ್ಟೆಂಟ್. ಗಾಟ್ ಇಟ್. ದೆನ್ ನ್ಯೂ ಜನರೇಷನ್ ಇನ್ಸೆಕ್ಟಿಸೈಡ್ಸ್, IGR ಅಂತ ಹೇಳ್ತೀವಿ. ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್ಸ್, IGR. PGR ಟೈಪು IGR, ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್ಸ್. ಜಸ್ಟ್ ಹ್ಯಾವ್ ಎ ನೋಟ್ ಆನ್ ದೀಸ್ ಥಿಂಗ್ಸ್. ದಟ್ಸ್ ಮೋರ್ ದೆನ್ ಎನಫ್. ಅದರಲ್ಲೇ ಕೇಳ್ತಾನೆ ನಿಮಗೆ ಇಮಿಡಾಕ್ಲೋಪ್ರಿಡ್ ಯಾವ್ದಕ್ಕೆ ಜಾಯ್ನ್ ಆಗುತ್ತೆ, ಕಾರ್ಬೋಮೇಟ್ಸ್ ಯಾವ್ದಕ್ಕೆ ಜಾಯ್ನ್ ಆಗುತ್ತೆ, ಪೈರಿಥ್ರಾಯ್ಡ್ಸ್ ಯಾವ ಅಂಡರಲ್ಲಿ ಬರುತ್ತೆ. ಸೊ ಇದೇ ಕ್ವಶನ್ಸ್ ನಿಮಗೆ ಕೇಳುವಂಥದ್ದು. ಗಾಟ್ ಇಟ್. ಐ ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್ ಥೀಮ್ ನಂಬರ್ 19. ಸೊ 19 ಬಂದು ನಿಮಗೆ ದೇರ್ ಆರ್ ಇಂಪಾರ್ಟೆಂಟ್ ಥಿಂಗ್ಸ್. ಇಲ್ಲೇನು ಅಂತಂದ್ರೆ ಸ್ವಲ್ಪ ಡೆಪ್ತ್ ಹೋಗಿರ್ತಾರೆ. ದಟ್ ಈಸ್ ಕಾನ್ಸೆಪ್ಟ್ ಏನು ಅಂತಂದ್ರೆ ರೆಸಿಸ್ಟೆನ್ಸ್ ಇನ್ಸೆಕ್ಟ್ಸು. ನೀವು ಯಾವುದು ನಾವೊಂದು ಪೆಸ್ಟಿಸೈಡ್ ನ ಹಾಕಿದೀವಿ ಅಂತಂದ್ರೆ ಪದೇ ಪದೇ ಹಾಕೋದ್ರಿಂದ ಇಟ್ ಮೇ ಡೆವಲಪ್ ದ ರೆಸಿಸ್ಟೆನ್ಸ್ ಅಗೇನೆಸ್ಟ್ ದಟ್ ಪೆಸ್ಟಿಸೈಡ್. ಸೊ ಇಲ್ಲಿ ನಿಮಗೆ ಟೈಪ್ಸ್ ನೋಡ್ಕೋಬೇಕಾಗುತ್ತೆ. ದೇರ್ ಆರ್ 2 ಟೈಪ್ಸ್ ಆಫ್ ರೆಸಿಸ್ಟೆನ್ಸ್. ಒಂದು ಕ್ರಾಸ್ ರೆಸಿಸ್ಟೆನ್ಸ್, ಅನದರ್ ಒನ್ ಈಸ್ ಮಲ್ಟಿಪಲ್ ರೆಸಿಸ್ಟೆನ್ಸ್. ವಾಟ್ ಯು ಮೀನ್ ಬೈ ದಟ್? ದಿಸ್ ಈಸ್ ಯುವರ್ ಹೋಮ್ವರ್ಕ್. ಜಸ್ಟ್ ಗೋ ಅಂಡ್ ಸ್ಟಡಿ ಅಬೌಟ್ ಇಟ್. ಯಾಕಂದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ಲಿ ಆಸ್ಕಿಂಗ್ ಅಬೌಟ್ ವಾಟ್ ಯು ಮೀನ್ ಬೈ ಕ್ರಾಸ್ ರೆಸಿಸ್ಟೆನ್ಸ್, ವಾಟ್ ಯು ಮೀನ್ ಬೈ ಮಲ್ಟಿಪಲ್ ರೆಸಿಸ್ಟೆನ್ಸ್. ಗಾಟ್ ಇಟ್. ದೆನ್ ಇಂಪಾರ್ಟೆಂಟ್ BT ಕಾಟನ್ ಇಲ್ಲಿ ಕೂಡ ರಿಪೀಟ್ ಆಗುತ್ತೆ. ಟು ಅವಾಯ್ಡ್ ದಿಸ್ ರೆಸಿಸ್ಟೆನ್ಸ್ ವಿ ಹ್ಯಾವ್ ಡೆವಲಪ್ ದ BT ಕಾಟನ್. ಈವನ್ ಈಗಲೂ ದೇರ್ ಆರ್ ಸಮ್ ರಿಪೋರ್ಟ್ಸ್, ಆಕ್ಚುಲಿ ರಿಸರ್ಚ್ ರಿಪೋರ್ಟ್ ಹೇಳ್ತಿದೆ ದೇರ್ ಆರ್ ಸಮ್ ಇನ್ಸೆಕ್ಟ್ಸ್ ಹೂ ಡೆವಲಪ್ಡ್ ದ ರೆಸಿಸ್ಟೆಂಟ್ ಎಗ್ನೆಟ್ BT ಕಾಟನ್ ಅಂತ ಕೂಡ. ಸೊ ಹಾಗಾಗಿ ಗೋ ಅಂಡ್ ಸ್ಟಡಿ ಅಬೌಟ್ ರೆಸಿಸ್ಟೆನ್ಸ್. ಈವನ್ ಸಮ್ ಜೀನ್ಸ್ ಬರುತ್ತೆ, ರೆಸಿಸ್ಟೆಂಟ್ ಜೀನ್ಸ್. I'll give an example. Yes, they're called race specific genes ಅಂತ ಬರ್ತವೆ. Example XA21. Can you guess against which disease? ಇದು ಒಂದು ಸ್ಪೆಸಿಫಿಕ್ ಡಿಸೀಸ್ಗೆ ಜೀನ್ ಏನು ರೇಸ್ ಸ್ಪೆಸಿಫಿಕ್ ಜೀನ್ ಆಗಿ ವರ್ಕ್ ಆಗುತ್ತೆ. ಅಂಡ್ ಸ್ಪೆಸಿಫಿಕ್ ಪ್ಲಾಂಟ್ ಕೂಡ, ರೈಟ್. XA21 ಇದು ಪ್ಲಾಂಟ್ ಬಂದು ನಿಮ್ಗೆ ರೈಸ್, ಎಸ್, ಅಂಡ್ ಬಂದು ಬ್ಯಾಕ್ಟೀರಿಯಲ್ ಬ್ಲೈಟ್, XA21. Then what are the importance? I'll give you only important things. Please make a note of things. XA4, then PITA, then PI1. So I'm giving only important things. So please have a note of things. Very important things. Then LR9. Okay. Then LR26. Then SR31. Then YR. These are the ರೇಸ್ ಸ್ಪೆಸಿಫಿಕ್ ಜೀನ್ಸ್. ಸೊ ತುಂಬಾ ಡೆತ್ ಹೋದ್ರೆ ಇದು ಕಾನ್ಸೆಪ್ಟ್ ಗೊತ್ತಿತ್ತು. HH ಫ್ಲೋರ್ ಅಂತ ಬರುತ್ತಲ್ಲ, ಜೀನ್ ಫಾರ್ ಜೀನ್ ಹೈಪೋಥಿಸಿಸ್. ಸೊ ಇವು ನೋಡ್ಕೊಳ್ಳಿ. ಸೊ ದಿಸ್ ಈಸ್ ದ ಥೀಮ್ ನಂಬರ್ 19, ರೈಟ್. ಕಮಿಂಗ್ ಟು ದ ಥೀಮ್ ನಂಬರ್ 20 ಇಸ್ ಲೈಕ್ ಎ ಮಿಸ್ಲೇನಿಯಸ್ ಅಂತ ಹೇಳ್ಬೋದು ಇದನ್ನ. ಓಕೆ, ಲೈಕ್ ಫಿಸಿಯಾಲಜಿ, ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಎಂಟೈರ್ ಇನ್ಸೆಕ್ಟ್ಸ್ ರಿಲೇಟೆಡ್. ಸೊ ಇಲ್ಲಿ ನಿಮಗೆ ಐ ಗಿವ್ ಯು ಒನ್ ಎಕ್ಸಾಂಪಲ್. ಇನ್ಸೆಕ್ಟ್ ಮೌಲ್ಟಿಂಗ್. ಸೊ ಪ್ಲೀಸ್ ಆನ್ಸರ್ ದಟ್ ಕ್ವಶನ್. ಇನ್ಸೆಕ್ಟ್ ಮೌಲ್ಟಿಂಗ್ ನ ಕಂಟ್ರೋಲ್ ಮಾಡುವಂತಹ ಹಾರ್ಮೋನ್ ಯಾವುದು? ವಿಚ್ ಇಸ್ ದ ಹಾರ್ಮೋನ್ ಇಟ್ಸ್ ಕಂಟ್ರೋಲಿಂಗ್ ದ ಮೌಲ್ಟಿಂಗ್ ಪ್ರೊಸೆಸ್ ಆಫ್ ದ ಇನ್ಸೆಕ್ಟ್ಸ್? ಐ ಹೋಪ್ ಯು ಅಂಡರ್ಸ್ಟುಡ್. ನೀವು ಆನ್ಸರ್ ಗೆಸ್ ಮಾಡಿದ್ದೀನಿ ಅನ್ಕೋತೀನಿ. ಸೊ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ದಟ್. ಎಸ್, ಆನ್ಸರ್ ಈಸ್ ಎಕ್ಡೈಸೋನ್. ಸೊ ಪ್ಲೀಸ್ ಬಿ ಆಕ್ಟಿವ್ ಇನ್ ದ ಸೆಷನ್. ಸೊ ವಿಡಿಯೋ ಮುಗೀತಾ ಬಂತು, another 1 or 2 minutes ಅಲ್ಲಿ ವಿಲ್ ಗೋಯಿಂಗ್ ಟು ಎಂಡ್ ದ ವಿಡಿಯೋ. ಬಟ್ ಬಿಫೋರ್ ದಟ್ ಇಂಪಾರ್ಟೆಂಟ್ ಈಸ್ ಬಿ ಆಕ್ಟಿವ್. ದಟ್ಸ್ ದ ಪಾಯಿಂಟ್ ಐ ವಾಂಟ್ ಟು ಕನ್ವೆ ಹಿಯರ್. ಸಿ, ಇಲ್ಲಿ ಬನ್ನಿ. ಮಿಸಿಲೇನಿಯಸ್ ಅಂತಂದ್ರೆ ಎಸ್, ಒಂದು ಮೌಲ್ಟಿಂಗ್ ಪ್ರೋಸೆಸ್. ವಾಟ್ ಯು ಮೀನ್ ಬೈ ದಟ್? ಜಸ್ಟ್ ಸಿಂಪಲ್ ಫ್ಯಾಕ್ಟ್ಸ್ ತಿಳ್ಕೊಂಡಿದ್ರೆ ಸಾಕು. ದೆನ್ ಹಾರ್ಮೋನ್ಸ್ ಈಸ್ ಇಂಪಾರ್ಟೆಂಟ್. ಯಾವುದು? ಎಕ್ಡೈಸನ್ ಆಗಿರ್ಬೋದು, ಜುವೆನೈಲ್ ಹಾರ್ಮೋನ್ ಆಗಿರ್ಬೋದು. ದೆನ್ ವಾಟ್ ಯು ಮೀನ್ ಬೈ ಡಯಾಪಾಸ್? ಇಟ್ ಈಸ್ ಎ ಸರ್ವೈವಲ್ ಸ್ಟ್ರಾಟಜಿ. ಸೊ ಜಸ್ಟ್ ಗೋ ಅಂಡ್ ಸ್ಟಡಿ ಅಬೌಟ್ ಡಯಾಪಾಸ್. ದೆನ್ ಫೋಟೋ ಪೀರಿಯಡ್ ಆಲ್ಸೋ ಅಫೆಕ್ಟ್ಸ್ ಸಮ್ ಇನ್ಸೆಕ್ಟ್ಸ್. ದೇರ್ ಗ್ರೋತ್ ಟು ಡೆವಲಪ್ಮೆಂಟ್ ಅಲ್ಲಿ ಫೋಟೋ ಪೀರಿಯಡ್ ಕೂಡ ಅಫೆಕ್ಟ್ ಆಗುತ್ತೆ. ಸೊ ದೀಸ್ ಆರ್ ದ ಮಿಸಿಲೇನಿಯಸ್ ಥಿಂಗ್ಸ್.
ಅಂಡ್ ಸಮ್ ಆಫ್ ದ ಫ್ಯಾಕ್ಟ್ಸ್ ಬರುತ್ತೆ, ಯು ಜಸ್ಟ್ ರೆಫರ್ ಎನಿ ಸ್ಟ್ಯಾಂಡರ್ಡ್ ಬುಕ್ ಲೈಕ್ ನಿಮ್ರಾಸುಂದ್ ಆಗಿರ್ಬೋದು, ಆರ್ ಐ ಆರ್ ಐ ಟಾಪರ್ಸ್ ಆಗಿರ್ಬೋದು, ಇವನ್ ಇನ್ವೈಸ್ ನೋಟ್ಸ್ ಆಲ್ಸೋ ವಿ ಹ್ಯಾವ್ ಗಿವನ್ ಓನ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ದೇರ್. ಫೈನ್, ಇವನ್ ಇಮೇಜಸ್ ಕೂಡ ನಾವು ಕೊಟ್ಟಿದ್ದೀವಿ. ಇಫ್ ಯು ವಾಂಟ್, ಐ ಮೀನ್ ನಿಮ್ಮ ನೋಟ್ಸು ಇನ್ವೈಸ್ ನೋಟ್ಸ್ನ ರೆಫರ್ ಮಾಡಿ, ದೇರ್ ಯು ವಿ ಹ್ಯಾವ್ ಗಿವನ್ ದ ಡೀಟೇಲ್ಡ್ ಇಮೇಜಸ್ ಆಲ್ಸೋ ಫಾರ್ ಈಚ್ ಒನ್. ಗಾಟ್ ಇಟ್? ಸೊ ದೀಸ್ ಆರ್ ದ 20 ಇಂಪಾರ್ಟೆಂಟ್ ಟಾಪಿಕ್ಸ್ ಫ್ರಮ್ ಎಂಟಮಾಲಜಿ. ಸೊ ಪ್ಲೀಸ್ ಗೋ ಅಂಡ್ ರೆಫರ್ ಇಫ್ ಯು ನೋ ದೀಸ್ ಥಿಂಗ್ಸ್. ನಾನು ಈ ವಿಡಿಯೋದಲ್ಲಿ ಏನೇನು ಹೇಳಿದ್ದೀನಲ್ಲ, ಈವನ್ ನಿಮಗೆ ಗೊತ್ತಿದೆ ಅಂತಂದರೆ ದಟ್ಸ್ ಗುಡ್ ಎನಫ್, ಯು ಆರ್ ಇನ್ ದ ಟ್ರ್ಯಾಕ್. ಬಟ್ ಇಫ್ ಯು ಡೋಂಟ್ ನೋ, ನಾನು ಆಗ್ತಿರೋ ಸಿಂಪಲ್ ಕ್ವಶನ್ಸ್ಗೂ ನೀವು ಆನ್ಸರ್ ಹೇಳ್ತಿಲ್ಲ ಅಂತಂದರೆ ಸಮ್ವೇರ್ ಯು ಆರ್ ಮಿಸ್ಸಿಂಗ್ ದ ಪ್ರಿಪರೇಷನ್ ಅಂತ ಅರ್ಥ. ಸೊ ಹಾಗಾಗಿ ಫೋಕಸ್ ಫಸ್ಟ್ ಆನ್ ದ ಇಂಪಾರ್ಟೆಂಟ್ ಟಾಪಿಕ್ಸ್. ಸೊ ದಟ್ಸ್ ವಾಟ್ ಕಾಲ್ಡ್ ಸ್ಟ್ರಾಟಜಿ. ಹೇಳ್ತಾರಲ್ಲ ಸ್ಟ್ರಾಟಜಿಕ್ ಆಗಿ ಓದಬೇಕು, ಸ್ಟ್ರಾಟಜಿಕ್ ಆಗಿ ಓದಬೇಕು ಅಂತ. ವಾಟ್ ಯು ಮೀನ್ ವಿತ್ ದಟ್ ಸ್ಟ್ರಾಟಜಿಕ್? ದಿಸ್ ಈಸ್ ವಾಟ್ ದ ಸ್ಟ್ರಾಟಜಿ ಮೀನ್ಸ್. ಗಾಟ್ ಇಟ್? ಸೊ ದೀಸ್ ಆರ್ ದ 20 ಟಾಪಿಕ್ಸ್. ಆ್ಯಂಡ್ ಎಸ್, ಫೈನಲಿ ಇಫ್ ಯು ವಾಂಟ್ ದ ಟೆಸ್ಟ್ ಸೀರೀಸ್ ಬೋತ್ 85% and 15% ಅವೈಲಬಲ್ ಇದೆ. ಸೊ ವಿ ಹ್ಯಾವ್ ಕವರ್ಡ್ ದೀಸ್ ಥೀಮ್ಸ್ ಓನ್ಲಿ. ನಿಮ್ಗೆ ಏನು ಥೀಮ್ಸ್ ಹೇಳ್ತಿದ್ರಲ್ಲ, ಸೇಮ್ ಥೀಮ್ಸ್ ವಿ ಹ್ಯಾವ್ ಕವರ್ಡ್ ಇನ್ ದ ಟೆಸ್ಟ್ ಸೀರೀಸ್. ಟೆಸ್ಟ್ ಸೀರೀಸಲ್ಲಿ ನಿಮಗೆ ಥೀಮ್ಸ್ ಆಲ್ರೆಡಿ ಕವರ್ ಮಾಡಿದ್ದೀವಿ. ಇಫ್ ಯು ವಾಂಟ್ ಟು ಪ್ರಾಕ್ಟೀಸ್ ದಟ್ ಕ್ವಶನ್ಸ್, ಗೋ ಅಂಡ್ ರೆಫರ್ ದ ಇನ್ವೈಸ್ ಟೆಸ್ಟ್ ಸೀರೀಸ್. ಬೋತ್ 85% ಇದೆ, 15% ಇದೆ. ಇಲ್ಲಿ ನಿಮ್ಗೆ GK ಸಿಗುತ್ತೆ, ಸ್ಪೆಸಿಫಿಕ್ ಪೇಪರ್ಗೂ ಸಿಗುತ್ತೆ, ಅಗ್ರಿ ಪೇಪರ್ಗೂ ಇದೆ, GK ಇದೆ. ಬೋತ್ GK ಅಂತ ತಗೊಂಡ್ರೆ KPSC ಲೆವೆಲ್, ದಟ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ತಗೊಂಡೇ ನಿಮಗೆ ಮಾಡಿರೋದು. ದಟ್ ಈಸ್ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಂತ ಹೇಳ್ತೀವಲ್ಲ. ಸೊ ಆ ಟಾಪಿಕ್ಸ್ ಇಂದ ನಿಮಗೆ GK ಬಂದರೆ ಸೇಮ್ ವಿತ್ ದ ಸ್ಪೆಸಿಫಿಕ್ ಪೇಪರ್ ಆಲ್ಸೋ. ಗಾಟ್ ಇಟ್? ಆ್ಯಂಡ್ ಎಸ್, ಫೈನಲಿ ಆಸ್ ಇಟ್ ಈಸ್, ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್ ಆರ್ ಲೈಕ್ ಆರ್ ಸಬ್ಸ್ಕ್ರೈಬ್ ದ ಚಾನಲ್. ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಪ್ಲೀಸ್ ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್ ವಿಚ್ ಸಬ್ಜೆಕ್ಟ್ ಯು ವಾಂಟ್ ದ ನೆಕ್ಸ್ಟ್ ವಿಡಿಯೋ ಯಾವ ಸಬ್ಜೆಕ್ಟ್ ಮೇಲೆ ಬರಬೇಕು ಅನ್ನೋದನ್ನ ಪ್ಲೀಸ್ ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್. I hope it helps for your last minute preparation. Thank you and see you in the next video.